ನಮಸ್ಕಾರ ಆತ್ಮೀಯ ವೀಕ್ಷಕರೇ. ಇವತ್ತಿನ ರೀಡಿಂಗಲ್ಲಿ ಇನ್ನೇನು ಫೆಬ್ರವರಿ ಬಂತು ಅಂತ ಹೇಳಿದ್ರೆ ಪ್ರೇಮಿಗಳಿಗೆ ವ್ಯಾಲೆಂಟೈನ್ಸ್ ಡೇ ಒಂದು ಸ್ಪೆಷಲ್ ಆಗಿರುತ್ತೆ ಅಲ್ವಾ? ಸೊ ಹಾಗಾಗಿ ಐ ಥಿಂಕ್ ನನ್ನ ಒಂದು ಥಾಟ್ಸ್ ಫೆಬ್ರವರಿ 14ವರೆಗೆ ಒಂದು ವ್ಯಾಲೆಂಟೈನ್ಸ್ ಡೇ ರೀಡಿಂಗ್ನೇ ಮಾಡೋಣ ಅಂತ ಹೇಳಿಬಿಟ್ಟು ಒಂದು ನಾನು ಮೆಡಿಟೇಷನ್ ಮಾಡುವಾಗ ನನಗೆ ಬಂದಂತಹ ಒಂದು ಸೈನ್ ಇದೊಂದಾಗಿತ್ತು. ಸೊ ಯಾವ ಬ್ಯೂಟಿಫುಲ್ ಸೋಲ್ ಇದನ್ನು ವಿಶ್ ಮಾಡ್ಕೊಳ್ತಿದ್ರಿ ಗೊತ್ತಿಲ್ಲ, ಬಟ್ ಕನೆಕ್ಟ್ ಆಯಿತು. ಸೊ ಹಾಗಾಗಿ ಫೆಬ್ರವರಿ 14ವರೆಗೆ ಒಂದು ವ್ಯಾಲೆಂಟೈನ್ಸ್ ಡೇದೇ ಸ್ಪೆಷಲ್ ಆಗಿ ರೀಡಿಂಗ್ನ ಮಾಡೋಣ ಅಂತ ಹೇಳಿಬಿಟ್ಟು ಇವತ್ತಿಂದ ರೀಡಿಂಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವ್ಯಾಲೆಂಟೈನ್ಸ್ ಡೇ ಸ್ಪೆಷಲ್ ರೀಡಿಂಗ್. ಓಕೆ, ಇಲ್ಲಿ ಇವತ್ತಿನ ರೀಡಿಂಗಲ್ಲಿ ತಿಳ್ಕೊಳ್ಳೋಣ, ನಿಮ್ಮ ಪ್ರೀತಿ ಜೀವನಕ್ಕೆ ಈ ಒಂದು ವ್ಯಾಲೆಂಟೈನ್ಸ್ ಡೇಗೆ ಏನಾದರೂ ಸರ್ಪ್ರೈಸ್ ಇದೆಯಾ? ಯೂನಿವರ್ಸಿಂದ ನಿಮಗೇನಾದರೂ ಸರ್ಪ್ರೈಸ್ ಸಿಗಬಹುದಾ ನಿಮ್ಮ ಪಾರ್ಟ್ನರಿನ, ನಿಮ್ಮ ಪ್ರೀತಿಗೆ? ತಿಳ್ಕೊಳ್ಳೋಣ. ಓಕೆ, ಸೊ ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮಗೆ ರೆಸೊನೇಟ್ ಆದರೆ ಮಾತ್ರ ಈ ಒಂದು ರೀಡಿಂಗ್ನ ವಾಚ್ ಮಾಡಲಿಕ್ಕೆ ಕಂಟಿನ್ಯೂ ಮಾಡಿ, ಅದರ್ವೈಸ್ ನೀವು ಪರ್ಸ್ನಲ್ ರೀಡಿಂಗ್ನ ಬುಕ್ ಮಾಡ್ಕೊಳ್ಬಹುದು. ಹಾಗೆ ಈ ಒಂದು ರೀಡಿಂಗ್ ಎನರ್ಜಿನ ರಿಸೀವ್ ಮಾಡ್ಕೊಳ್ಲಿಕ್ಕೆ ಪ್ರತಿಯೊಬ್ಬರು ಕೂಡ ಸರ್ಪ್ರೈಸ್ ಅಂತ ಹೇಳಿಬಿಟ್ಟು ರೆಡ್ ಹಾರ್ಟ್ ಮಾರ್ಕನ್ನ ಹಾಕಿ ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ಓಕೆ, ಕರ್ನಾಟಕದಲ್ಲಿ ನೀವು ಹುಟ್ಟಿದ್ದೀರಾ, ಕನ್ನಡದಲ್ಲಿ ಮಾತಾಡ್ತೀರಾ, ಬಟ್ ಕನ್ನಡ ಕಮೆಂಟ್ ಮಾಡಬೇಕಿದ್ರೆ ಮಾತ್ರ ಹೀಗೆ ಡ್ಯಾನ್ಸ್ ಮಾಡ್ತಾ ಇರುತ್ತೆ ನಿಮ್ಮ ಅಕ್ಷರಗಳು. ನೀವು ಕರ್ನಾಟಕದಲ್ಲಿ ಹುಟ್ಟಿದ್ದೀರಾ ಅಂದರೆ ಕನ್ನಡ ಪಕ್ಕಾ ಬರಲೇಬೇಕು ನಿಮಗೆ ಅಲ್ವಾ? ಸೊ ಕೆಲವೊಬ್ರು ಏನೇನೋ ಮಾಡ್ತೀರಾ, ಗೊತ್ತಾಗಲ್ಲ ಅಂತ ಹೇಳಿ ಫಸ್ಟು ಕಮೆಂಟಲ್ಲೂ ನಾನು ಮಾಡಿರ್ತೀನಿ, ಈ ಥರ ಕಮೆಂಟ್ ಮಾಡಿ ಅಂತ ಹೇಳ್ಬಿಟ್ಟು. ಅದನ್ನ ನೋಡಿಕೊಂಡು ಕೆಲವೊಬ್ರು ಮಾಡಕ್ಕೆ ಬರಲ್ವಲ್ಲ ಕಮೆಂಟ್ನ, ವಾವ್ ಅನ್ನಿಸ್ತು ನನಗೆ. ಓಕೆ, ಸೊ ಫಸ್ಟ್ ಲೈನಲ್ಲಿ ಅಥವಾ ಕಮೆಂಟ್ ಮಾಡಿರ್ತಾರೆ ಕರೆಕ್ಟಾಗಿ, ಅದನ್ನ ನೋಡ್ಕೊಂಡು ಅದನ್ನ ನೀವು ಕರೆಕ್ಟಾಗಿ ಬರಿಬೋದಲ್ವ ಕನ್ನಡನ. ಎಷ್ಟು ಬುದ್ಧಿವಂತರಿದ್ದೀರಾ ಅಂತ ಹೇಳಿದ್ರೆ ಇರಲಿ, ಚೇಂಜ್ ಮಾಡ್ಕೊಳ್ಳಿ, ಅದನ್ನು ಸರಿ ಮಾಡ್ಕೊಳ್ಳಿ. ಓಕೆ, ಇವತ್ತಿನ ಕಮೆಂಟಲ್ಲಿ ಪ್ರತಿಯೊಬ್ಬರು ಕೂಡ ಸರ್ಪ್ರೈಸ್ ಅಂತ ಹೇಳಿ ರೆಡ್ ಹಾರ್ಟ್ ಮಾರ್ಕನ್ನ ಹಾಕಿ ಎನರ್ಜಿನ ರಿಸೀವ್ ಮಾಡ್ಕೊಳ್ತೀರಾ. ಓಕೆ, ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಪ್ರೀತಿಗೆ, ನಿಮ್ಮೆಲ್ಲರ ಸಪೋರ್ಟಿಗೆ. ಐ ಆಮ್ ವೆರಿ ವೆರಿ ಥ್ಯಾಂಕ್ಫುಲ್ ಆ್ಯಂಡ್ ಗ್ರೇಟ್ಫುಲ್. ರಿಯಲಿ ಅಮೇಝಿಂಗ್ ಗೈಸ್, ರಿಯಲಿ ನಿಮ್ಮ ಈ ಪ್ರೀತಿಗೆ ಐ ಆಮ್ ರಿಯಲಿ ಬಿಗ್ ಹಾರ್ಟ್ ನಿಮಗೆ. ಓಕೆ, ಸೊ ರೀಡಿಂಗ್ ಸ್ಟಾರ್ಟ್ ಮಾಡೋಣ. ಇವಾಗ ಯಾವ ವ್ಯಕ್ತಿಯ ಬಗ್ಗೆ ಈ ಒಂದು ರೀಡಿಂಗ್ನ ನೋಡ್ತಾ ಇದ್ದೀರಾ, ಆ ವ್ಯಕ್ತಿನ ಕಣ್ಣು ಮುಚ್ಚಿ ನೆನ್ಪು ಮಾಡ್ಕೊಳ್ಳಿ, ಫೀಲ್ ಮಾಡಿ ಅವರ ಎನರ್ಜಿನ, ಅವ್ರನ್ನ ಫೀಲ್ ಮಾಡಿ. ಓಕೆ, ಸೊ ನಿಮ್ಮ ಜೊತೆ ಕಳೆದಂತಹ ಹ್ಯಾಪಿ ಮೂಮೆಂಟ್ಸ್, ಅವ್ರು ನಿಮ್ಮ ಜೊತೆಗೆ ಹೇಗೆಲ್ಲ ಇದ್ದರು, ಪ್ರೀತಿಯಿಂದ ಎಷ್ಟು ಚೆನ್ನಾಗಿ ನಿಮ್ಮನ್ನು ಮಾತಾಡಿಸ್ತಿದ್ರು, ಅಥವಾ ನಿಮ್ಮಿಬ್ಬರು ಪ್ರೀತಿಯಲ್ಲಿ ತುಂಬ ಖುಷಿಯಾಗಿರುವಂತಹ ಸಮಯ ಯಾವುದು, ಅದನ್ನು ನೆನ್ಪು ಮಾಡ್ಕೊಳ್ಳಿ. ಕಣ್ಣು ಮುಚ್ಚಿ ಒಂದು 5 ನಿಮಿಷ ಅಥವಾ 1 ಮಿನಿಟ್ ಆದ್ರೂ ಕಣ್ಣು ಮುಚ್ಚಿ ಫೀಲ್ ಮಾಡಿ ಆ ಒಂದು ಪಾಸಿಟಿವ್, ಆ ಪ್ರೀತಿನ, ನಿಮ್ಮ ಪರ್ಸನ್ ಪ್ರೀತಿನ ಫೀಲ್ ಮಾಡಿ. ಫೀಲ್ ಮಾಡ್ತಾ ನಾನು ಕ್ಯಾಂಡಲ್ನ ಹಚ್ತೀನಿ, ಅವ್ರ ಹೆಸರನ್ನ 3 ಬಾರಿಯಾಗಿ ಹೇಳಿ. ಓಕೆ, ಎಸ್, ಈ ಒಂದು ಕ್ಯಾಂಡಲ್ ಫ್ಲೇಮ್ ನೋಡ್ತಾ ನಿಮ್ಮ ಪರ್ಸನ್ ಹೆಸರನ್ನ 3 ಬಾರಿಯಾಗಿ ಮನಸ್ಸಲ್ಲೇ ಹೇಳ್ಕೊಳ್ಳಿ. ಖುಷಿಯಿಂದ ಹೇಳ್ಕೊಳ್ಳಿ, ಕೊಯ್ ಅಂತ ಹತ್ಕೊಂಡೆಲ್ಲ ಮಾಡಬೇಡಿ. ಓಕೆ, ಎಸ್, ರೀಡಿಂಗ್ ಸ್ಟಾರ್ಟ್ ಮಾಡೋಣ. ಅಧಿಪರಾಶಕ್ತಿ ಜಗನ್ಮಾತೆ, ಏನಿದೆ ಸ್ಪೆಷಲ್ ಸರ್ಪ್ರೈಸ್ ನಿಮ್ಮ ಪ್ರೀತಿಗೆ? ಓಕೆ, ಸೊ ನಿಮ್ಮ ಎನರ್ಜಿಗೆ ಫಸ್ಟ್ ಕನೆಕ್ಟ್ ಮಾಡಿದಾಗ ಬರ್ತಿರೋ ಅಂಥದ್ದೇ, ಈ ಒಂದು ವ್ಯಾಲೆಂಟೈನ್ಸ್ ಡೇಗಾದರೂ ನಾವಿಬ್ರು ಮತ್ತೆ ಒಂದಾಗ್ತೀವ, ನನ್ನ ಲೈಫಲ್ಲಿ ಏನು ಈ ಒಂದು ವ್ಯಾಲೆಂಟೈನ್ಸ್ ಡೇ ಏನು ಚೇಂಜಸ್ನ ತರ್ತಾ ಇದೆ. ಸೊ ಮೊದಲನೇದಾಗಿ ನಿಮ್ಮ ಮನಸ್ಸಲ್ಲಿರುವಂಥ ಪ್ರಶ್ನೆ, ಕೆಲವೊಬ್ಬರಿಗೆ ಈ ರೀಡಿಂಗ್ ನೋಡ್ತಾನೆ ಮನಸ್ಸಲ್ಲಿ ಬಂದಿರಬಹುದು, ಓಕೆ ನನ್ನ ಪ್ರೀತಿಲಿ ಏನು ಬರುತ್ತೆ ನೋಡೋಣ, ಚೆಕ್ ಮಾಡೋಣ ಅನ್ನೋಂಥ ಪ್ರಶ್ನೆ ಪಟ್ ಅಂತ ಹೇಳಿ ಎಲ್ಲೋ ಒಂದು ಕಡೆ ಮನಸ್ಸಲ್ಲಿ ಬಂದಿದೆ ಅನ್ನೋಂಥ ಒಂದು ಎನರ್ಜಿ ಬರ್ತಿದೆ ಇಲ್ಲಿ. ಓಕೆ, ಓಕೆ, ಸ್ಪೆಷಲಾಗಿ ಈ ರೀಡಿಂಗಲ್ಲಿ ಬರ್ತಿರೋಂಥ ಎನರ್ಜಿ ಬಂದು, ಇದು ವಿಶೇಷವಾಗಿ ಈ 3 ವಿಷಯಗಳಿಗೆ ಮಾತ್ರ ಈ ರೀಡಿಂಗ್ ನಿಮಗೆ ರೆಸೊನೇಟ್ ಆಗುತ್ತೆ. ಸಮಥಿಂಗ್ ಪ್ರೀತಿಗೋಸ್ಕರ ಕಾಯ್ತಾ ಇರೋರಿಗೆ, ಮೌನದಲ್ಲೇ ಸೈಲೆನ್ಸಲ್ಲೇ ಪ್ರೀತಿ ಮಾಡ್ತಿರೋರಿಗೆ, ನಿಮ್ಮ ಪರ್ಸನ್ ಕಡೆಯಿಂದ ಒಂದು ಸಿಗ್ನಲ್ ಬೇಕು ಅಂತ ಕಾಯ್ತಾ ಇರೋರಿಗೆ,
ಆ ಥರದ ಒಂದು ಬ್ಯೂಟಿಫುಲ್ ಸೋಲಿಗೆ ಈ ಒಂದು ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್, ಟ್ಯಾರೋ ರೀಡಿಂಗ್ ತುಂಬ ಚೆನ್ನಾಗಿ ಕನೆಕ್ಟ್ ಆಗುತ್ತೆ. ಓಕೆ, ಎಸ್. ಓಕೆ, ಇಲ್ಲಿ ಕೆಲವೊಬ್ರು ಒಂದಷ್ಟು ಪ್ಲಾನಿಂಗ್ನ ಮಾಡ್ಕೊಂಡಿರಬಹುದು. ವ್ಯಾಲೆಂಟೈನ್ಸ್ ಡೇಗೆ ನನ್ನ ಪರ್ಸನ್ಗೆ ನಾನು ಗಿಫ್ಟ್ ಕೊಡಬೇಕು, ಅಥವಾ ನಿಮ್ಮ ಪರ್ಸನ್ ಫೀಲಿಂಗಲ್ಲೂ ಕೂಡ, ಅವರ ಎನರ್ಜಿಯಲ್ಲೂ ಕೂಡ ಇದೆ, ನನ್ನ ಪರ್ಸನಿಗೆ ಸರ್ಪ್ರೈಸ್ ಆಗಿ ಏನಾದರೂ ಗಿಫ್ಟ್ ಕೊಡಬೇಕು ಅಥವಾ ಫೀಲಿಂಗ್ಸ್ನ ಶೇರ್ ಮಾಡ್ಕೊಳ್ಬೇಕು. ಇಲ್ಲಿ ಕೆಲವೊಬ್ಬರಿಗೆ ನೋಡಿದಾಗ ಒನ್ ಸೈಡ್ ಲವ್ ಅನ್ನೋಂಥ ಒಂದು ಎನರ್ಜಿ ಬರ್ತಿದೆ ಇಲ್ಲಿ. ಇನ್ನೂ ಕೂಡ ನಿಮ್ಮ ಫೀಲಿಂಗ್ಸ್ನ ಶೇರ್ ಮಾಡ್ಕೊಂಡಿಲ್ಲ ನಿಮ್ಮ ಪರ್ಸನ್ ಹತ್ರ, ಬಟ್ ಇಬ್ರಿಗೂ ಕೂಡ ಪ್ರೀತಿ ಇದೆ ಅನ್ನೋದು ಇಬ್ಬರಲ್ಲೂ ಕೂಡ ಅದು ಗೊತ್ತಿರೋವಂಥದ್ದು. ನಿಮ್ಮ ಫೀಲಿಂಗ್ಸ್ ಅವರಿಗೂ ಕೂಡ ಅರ್ಥ ಆಗಿದೆ, ಅವರ ಫೀಲಿಂಗ್ಸ್ನ ನೀವು ಕೂಡ ಅರ್ಥ ಮಾಡ್ಕೊಂಡಿದ್ದೀರಾ. ಒಬ್ರನ್ನೊಬ್ರು ಪ್ರೀತಿ ಮಾಡ್ತಾ ಇದ್ದೀರಾ ಅಂತ ಇಬ್ರಿಗೂ ಕೂಡ ಗೊತ್ತಿದೆ, ಬಟ್ ಬಾಯ್ ಬಿಟ್ಟು ಹೇಳ್ಕೊಳ್ಲಿಲ್ಲ. ನೀನಂದ್ರೆ ನನಗೆ ಇಷ್ಟ ಅನ್ನೋದನ್ನ ಹೇಳ್ಕೊಳ್ಲಿಲ್ಲ. ಸಮಥಿಂಗ್ ಈ ಒಂದು ವ್ಯಾಲೆಂಟೈನ್ಸ್ ಡೇಗೆ ಅವ್ರು ನಿಮಗೆ ಸರ್ಪ್ರೈಸ್ ಆಗಿ ಗಿಫ್ಟ್ ಕೊಡಬಹುದು, ಸರ್ಪ್ರೈಸ್ ಆಗಿ ಅವ್ರ ಫೀಲಿಂಗ್ಸ್ನ ಶೇರ್ ಮಾಡ್ಕೊಳ್ಬಹುದು, ಸ್ವಲ್ಪ ಸ್ಪೆಷಲ್ ಆಗಿ ನಿಮ್ಮ ಹತ್ರ ಅವರು ಹೇಳ್ಕೊಳ್ತಾರೆ ಅನ್ನೋಂಥ ಒಂದು ಎನರ್ಜಿ ಬರ್ತಿದೆ ಇಲ್ಲಿ. ಓಕೆ, ನೀವು ಅನ್ಕೊಂಡಂತಹ ದಿಕ್ಕಿನಿಂದ ಬರ್ದೇ ಇದ್ರು ನೀವು ನಿರೀಕ್ಷಿಸಿದಂತ ದಿಕ್ಕಿನಿಂದ ಒಂದು ಸರ್ಪ್ರೈಸ್ ಬರ್ತಾ ಇದೆ. ವೆರಿ ನೈಸ್. ಈ ಒಂದು ವ್ಯಾಲೆಂಟೈನ್ಸ್ ಡೇ ನಿಮಗೆ ಸಾಮಾನ್ಯವಾಗಿ ಇರೋದಿಲ್ಲ ಅನ್ನೋಂಥ ಒಂದು ಎನರ್ಜಿ ಬರ್ತಿದೆ ಇಲ್ಲಿ. ಈ ಕ್ಯಾಂಡಲ್ ವ್ಯಾಕ್ಸ್ ಇಂದ ಬರ್ತಿರುವಂತ ಒಂದು ಬ್ಯೂಟಿಫುಲ್ ಆಗಿರುವಂತ ಸೈನ್ ಏನು, ಸರ್ಪ್ರೈಸ್ ಏನು ಅಂತ ಹೇಳಿದ್ರೆ, ಪ್ರೀತಿ ಯಾವಾಗ್ಲೂ ದೊಡ್ಡ ಶಬ್ದ ಮಾಡ್ಕೊಂಡು ಠಾಮ್ ಠಾಮ್ ಹೊಡ್ಕೊಂಡು ಬರಲ್ಲ. ಓಕೆ, ಸೊ ಕೆಲವೊಮ್ಮೆ ಅದು ಮೌನದಲ್ಲೇ ನಿಮ್ಮ ಹತ್ರ, ನಿಮ್ಮ ಬಳಿ ಬರುತ್ತೆ ಅನ್ನುವಂಥ ಒಂದು ಎನರ್ಜಿಲಿ ಸ್ಟ್ರಾಂಗ್ ಆಗಿ ಬರ್ತಿದೆ. ಓಕೆ, ಸೊ ಇಲ್ಲಿ ಬೊಬ್ಬೆ ಹಾಕೊಂಡು, ಕೂಗಾಡ್ಕೊಂಡು, ಕಿರ್ಚಾಡ್ಕೊಂಡು, ನಾನು ನಿನ್ನನ್ನು ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳ್ಕೊಂಡು ಕಿರ್ಚಾಡ್ಕೊಂಡು ಬರೋದಕ್ಕಿಂತ ಮೌನದಲ್ಲೇ ಸೈಲೆನ್ಸ್ ಆಗೇನೆ ನಿಮ್ಮ ಮೇಲಿರುವಂತಹ ಫೀಲಿಂಗ್ಸ್ನ ಅವರು ಶೇರ್ ಮಾಡ್ಕೊಳ್ತಾರೆ ಅನ್ನೋಂಥ ಒಂದು ಎನರ್ಜಿಲಿ ಸ್ಟ್ರಾಂಗ್ ಆಗಿ ಬರ್ತಾ ಇದೆ. ಓಕೆ, ಎಸ್. ಈ ಒಂದು ರೀಡಿಂಗ್ನ ಯಾರೆಲ್ಲ ನೋಡ್ತಾ ಇರಬಹುದು? ಎ ಲೆಟರ್, ಡಿ ಲೆಟರ್, ಪಿ ಲೆಟರ್, ಜೆ ಲೆಟರ್, ಕೆ ಲೆಟರ್, ಐ ಲೆಟರ್, ಎ ಲೆಟರ್. ಓಕೆ, something S letter, T letter, R letter, M, N. Okay, nice. ಟ್ಯಾರೋ ರೀಡಿಂಗ್ ಇಂದ ಏನು ಬರುತ್ತೆ ಎನರ್ಜಿ ಚೆಕ್ ಮಾಡೋಣ. ಸೊ ಐ ಥಿಂಕ್ ಇದು ಕಾಣುತ್ತೆ ಅಂತ ಅನ್ಕೊಳ್ತೀನಿ. ಎಸ್, ರೈಟ್, ಕಾಣುತ್ತೆ. One minute. Yes, right. Page of Swords. Four of Cups ಬರ್ತಿದೆ. Okay. The Moon. ವಾವ್, ದ ಮೆಜಿಷಿಯನ್, ಇನ್ಫಿನಿಟಿ ಸೈನ್ ಸಿಕ್ತು ನಿಮಗೆ. ನೈಸ್ ನೈಸ್. ವಾವ್, 10 ಆಫ್ ಪೆಂಟಿಕಲ್, 5 ಆಫ್ ಪೆಂಟಿಕಲ್. ತುಂಬ ಜನ ಚಿಂತೆಯಲ್ಲೇ ಮುಳುಗಿ ಹೋಗಿದ್ದೀರಾ ಅಂತ ಕಾಣಿಸ್ತಾ ಇದೆ ಇಲ್ಲಿ ಎನರ್ಜಿ. 2 ಆಫ್ ಫ್ಯಾಂಡ್ಸ್. ಓಕೆ, ಹಾರ್ಟ್ ಮೇಲೆ ಕಾರ್ಡ್ ಹೋಯ್ತು. ಒಂದು ಕಾರ್ಡನ್ನ ತೆಗಿಯೋಣ. ವಾವ್, 6 ಆಫ್ ವ್ಯಾಂಡ್ಸ್. ನೈಸ್. ಬಾಟಮ್ ಆಫ್ ದ ಕಾರ್ಡ್, ದ ಸ್ಟಾರ್ ಕಾರ್ಡ್. ನೈಸ್, ಬ್ಯೂಟಿಫುಲ್. ಓಕೆ, ಸೊ ರೀಡಿಂಗ್ ಸ್ಟಾರ್ಟ್ ಮಾಡಲಿಕ್ಕೂ ಮುಂಚೆನೆ
ಒಂದು ಸ್ಮಾಲ್ ಸ್ಟೋರಿಯಿಂದ ಹೇಳ್ತೀನಿ, ಸ್ಟಾರ್ಟ್ ಮಾಡ್ತೀನಿ. ಓಕೆ, ಒಂದು ಊರಲ್ಲಿ ಒಂದು ಹುಡುಗಿ ಇರ್ತಾಳೆ. ಓಕೆ, ಅವಳು ಪ್ರತಿ ವ್ಯಾಲೆಂಟೈನ್ಸ್ಡಿಗೂ ಅವಳು ವೇಟ್ ಮಾಡ್ತಾ ಇರ್ತಾಳೆ ಅವಳ ಪರ್ಸನ್ಗೋಸ್ಕರ. ಪ್ರತಿ ಸಲನೂ ಪ್ರೀತಿ ನನ್ನ ಕಡೆ ಬರ್ತಾ ಇದೆಯಾ, ಈ ರೀತಿಯಾಗಿ ಯೋಚನೆ ಮಾಡ್ತಾ ಥಿಂಕ್ ಮಾಡ್ತಾ ಪ್ರತಿ ವ್ಯಾಲೆಂಟೈನ್ಸ್ಡಿಗೂ ಅವಳು ವೇಟ್ ಮಾಡ್ತಾ ಇರ್ತಾಳೆ ಅವಳ ಪರ್ಸನಿಗೋಸ್ಕರ. ಓಕೆ, ಒಂದು ವರ್ಷ ಅವಳು ಯಾವುದೇ ನಿರೀಕ್ಷೆ ಇಲ್ಲದೆ ಆ ದಿನವನ್ನ, ಆ ವ್ಯಾಲೆಂಟೈನ್ಸ್ ಡೇನ ಏನಿದೆ ಅವಳೇ ಸೆಲೆಬ್ರೇಟ್ ಮಾಡ್ತಾಳೆ. ಯಾವ ರೀತಿಯಾಗಿ? ತನ್ನನ್ನ ಪ್ರೀತಿ ಮಾಡ್ತಾ ಈ ವ್ಯಾಲೆಂಟೈನ್ಸ್ ಡೇ ಏನಿದೆ ಇದು ನನಗೋಸ್ಕರ, ನನ್ನ ಸೆಲ್ಫ್ ಲವ್ಗೋಸ್ಕರ ಅಂತ ಹೇಳಿ ತನ್ನನ್ನೇ ಪ್ರೀತಿಸಕ್ಕೆ ಶುರು ಮಾಡ್ತಾಳೆ. ಏನ್ ಮಾಡ್ತಿದ್ಲವಳು? ಪ್ರತಿ ವರ್ಷ ಅವಳ ಬಾಯ್ ಫ್ರೆಂಡ್, ಅವಳ ಪರ್ಸನಿಗೋಸ್ಕರ ವೇಟ್ ಮಾಡ್ತಾ ಇದ್ಲು. ಇವತ್ತಾದ್ರೂ ಪ್ರೀತಿ ಅಥವಾ ಅವ್ನು ನನ್ನ ಹತ್ರ ಹೇಳ್ಕೊಳ್ತಾನ, ಫೀಲಿಂಗ್ಸ್ನ ಹೇಳ್ಕೊಳ್ತಾನ ಅಂತ ಹೇಳಿ ವೇಟ್ ಮಾಡ್ಕೊಂತ ಅವಳು ಕಣ್ಣೀರ್ ಹಾಕ್ತಾ, ಬೇಜಾರ್ ಮಾಡ್ಕೊಳ್ತಾ, ಡಿಪ್ರೆಷನಿಗೆ ಹೋಗ್ತಾ, ತಿಂತ ಇರ್ತಿದ್ಲು. ಅವಳು ಪ್ರತಿ ವರ್ಷ ವೇಟ್ ಮಾಡ್ತಿದ್ಲು. ಅವಳು ಅನ್ಕೊಂಡಂಗೆ ಅವಳಿಗೆ ಆಗ್ತಾ ಇರ್ಲಿಲ್ಲ. ಅನ್ಕೊಂಡಂಗೆ ಆಗಿಲ್ಲ ಅಂದಾಗ ಸಾಮಾನ್ಯ ಮನುಷ್ಯರಿಗೆ ಏನಾಗತ್ತೆ? ಅಳೋದಕ್ಕೆ ಬರತ್ತೆ, ದುಃಖ ಆಗತ್ತೆ, ಬೇಜಾರಾಗತ್ತೆ, ಸಿಟ್ಟು ಬರತ್ತೆ, ಕೋಪ ಬರತ್ತೆ, ಸಿಕ್ಕದವ್ರ ಮೇಲೆ ಚಚ್ಚಾಕ್ಬೇಡ ಅನ್ನೋಷ್ಟು ಕೋಪ ಬರತ್ತೆ, ರೈಟ್? ಸೊ ಅವಳಿಗೂ ಅದೇ ರೀತಿಯಾಗಿ ಆಗ್ತಾ ಇತ್ತು. ಒನ್ ವ್ಯಾಲೆಂಟೈನ್ಸ್ ಡೇ ಅವಳು ಅರ್ಥ ಮಾಡ್ಕೊಂಡ್ಲು, ಈ ವ್ಯಾಲೆಂಟೈನ್ಸ್ ಡೇ ಏನಿದೆ ಇದನ್ನ ನನಗೋಸ್ಕರ ನಾನು ಸೆಲೆಬ್ರೇಟ್ ಮಾಡ್ತೀನಿ, ನನ್ನನ್ನು ನಾನು ಪ್ರೀತಿ ಮಾಡ್ತೀನಿ. ವ್ಯಾಲೆಂಟೈನ್ಸ್ ಡೇ ಮೀನ್ಸ್ ಪ್ರೀತಿ. ಸೊ ಪ್ರೀತಿ ನನ್ನಿಂದನೇ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿ ನಿರ್ಧಾರ ಮಾಡಿ ಆ ವ್ಯಾಲೆಂಟೈನ್ಸ್ ಡೇನ ಅವಳು ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ಕೊಳ್ತಾಳೆ, ಅವಳೇನೆ. ಓಕೆ, ಅದೇ ದಿನ ಸಂಜೆ ಅವಳು ಅನ್ಕೊಂಡಿರಲ್ಲ, ಅವಳ ವ್ಯಕ್ತಿಯಿಂದ ಒಂದು ಮೆಸೇಜ್ ಬರುತ್ತೆ. ನೀನು ಇಷ್ಟು ದಿನ ನನ್ನ ಮನಸ್ಸಲ್ಲೇ ಇದ್ದೆ, ಇವತ್ತು ಹೇಳಬೇಕು ಅಂತ ಅನ್ನಿಸ್ತಾ ಇದೆ, ನನಗೆ ನೀನಂದ್ರೆ ತುಂಬಾ ಇಷ್ಟ ಅಂತ ಹೇಳ್ಬಿಟ್ಟು ಅವಳ ಪರ್ಸನಿಂದ ಮೆಸೇಜ್ ಬರುತ್ತೆ. ಆ ಹುಡುಗಿಗೆ ಎಲ್ಲಿಲ್ಲದ ಖುಷಿ. ಆ ಖುಷಿಗೆ ಕಾರಣ ಏನಾಗಿತ್ತು? ನಿಮ್ಮನ್ನ ನೀವು ಪ್ರೀತಿ ಮಾಡೋದಿಕ್ಕೆ ಯಾವಾಗ ಸ್ಟಾರ್ಟ್ ಮಾಡ್ತೀರಾ, ಪ್ರೀತಿ ನಿಮ್ಮನ್ನ ಹುಡ್ಕೊಂಡು ಬರುತ್ತೆ. ನಿಮ್ಮನ್ನ ಹುಡ್ಕೊಂಡು ಪ್ರೀತಿ ಬರಬೇಕು ಅಂತ ಹೇಳಿದ್ರೆ ಫಸ್ಟ್ ಆಫ್ ಆಲ್ ನಿಮ್ಮನ್ನ ನೀವು ಪ್ರೀತಿ ಮಾಡಬೇಕು. ಈ ಒಂದು ಸ್ಟೋರಿ ಇದು ರಿಯಲ್ ಆಗಿರುವಂಥದ್ದು. ನನ್ನ ಕ್ಲೈಂಟ್ ಅವರ ಸ್ಟೋರಿನೇ ಇದು. ಓಕೆ, ಸೊ ಯಾವಾಗ ನಿಮ್ಮನ್ನ ನೀವು ಪ್ರೀತಿ ಮಾಡೋದಕ್ಕೆ ಪ್ರಾರಂಭ ಮಾಡ್ತೀರಾ, ನೀವು ಬೇಡ ಅಂತ ಹೇಳಿ ಬಿಟ್ಟು ಹೋದ ವ್ಯಕ್ತಿ ಅವರಾಗೆ ಹುಡ್ಕೊಂಡ್ ಬರ್ಬೇಕು. ಹೇಗೆ ನಿಮ್ಮನ್ನ ನೀವು ಪ್ರೀತಿ ಮಾಡ್ತೀರಾ, ನಿಮ್ಮನ್ನ ನೀವು ರೆಸ್ಪೆಕ್ಟ್ ಮಾಡ್ತೀರಾ, ನೀವು ಪ್ರೀತಿನ ಅಟ್ರಾಕ್ಟ್ ಮಾಡಿದಾಗ, ನಿಮ್ಮ ಪ್ರೀತಿನ ಅಟ್ರಾಕ್ಟ್ ಮಾಡಿದಾಗ ನಿಮ್ಮನ್ನ ಪ್ರೀತಿಸೋರು ನಿಮ್ಮ ಹತ್ರ ಖಂಡಿತ ಬಂದೇ ಬರ್ತಾರೆ. ಪ್ರೀತಿಗೆ ಅಷ್ಟು ಶಕ್ತಿ ಇದೆ. ಓಕೆ, ಸೊ ಇಲ್ಲಿ ಗಲಾಟೆ ಮಾಡ್ಕೊಂಡು, ಜಗಳ ಮಾಡ್ಕೊಂಡು, ಕಿತ್ತಾಡ್ಕೊಂಡು ನಾವೇನನ್ನು ತಗೊಂಡ್ಲಿಕ್ಕೆ ಆಗಲ್ಲ ನಮ್ಮ ಲೈಫಲ್ಲಿ. ಪ್ರೀತಿಯಿಂದ ನೀವ್ ಏನನ್ನ ಬೇಕಿದ್ರು ಗೆದ್ಕೊಂಡ್ ಬರ್ಬೋದು. ಪ್ರೀತಿಯಿಂದ ನೀವೇನನ್ನ ಬೇಕಾದ್ರೂ ನಿಮ್ ಲೈಫಲ್ಲಿ ಪಡ್ಕೊಳ್ಬೋದು. ಪ್ರೀತಿಯಿಂದ ನೀವ್ ಅನ್ಕೊಂಡಂತ ಜೀವನವನ್ನ ನೀವು ಬದಲಾಯಿಸ್ಕೊಳ್ಬಹುದು. ಮೊದಲನೇದಾಗಿ ಪ್ರೀತಿ ಬೇಕು ಅಂದ್ರೆ ನಮ್ಮನ್ನ ನಾವು ಸೆಲ್ಫ್ ಲವ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ನೋಡ್ಬೋದು 4 ಆಫ್ ಕಪ್ಸ್, ಇಲ್ಲಿ 5 ಆಫ್ ಪೆಂಟಿಕಲ್. ಏನ್ ಮಾಡ್ತಾ ಇದೆ? ಕಣ್ಣೀರ್ ಹಾಕೊಂಡು ಆ ವ್ಯಕ್ತಿಗೋಸ್ಕರ ವೇಟ್ ಮಾಡ್ತಾ, ಗೋಳಾಡ್ತಾ, ಯಾವುದೋ ಒಂದು ಕೋಣೆಯಲ್ಲಿ ನನಗೇನು ಮಾಡಕ್ ಕೆಲಸ ಇಲ್ಲ, ನನಗೇನೂ ಇಲ್ಲ, ನಾನು ಎಲ್ಲದ್ರಿಂದನೂ ಸೋತೋಗಿದ್ದೀನಿ ಅಂತ ಹೇಳ್ಕೊಂಡು ಏನ್ ಕಣ್ಣೀರ್ ಹಾಕೊಳ್ತಾ ಇದ್ದೀರಾ, ಸೊ ಟಕ್ ಅಂತ ರೆಡಿಯಾಗಿ ನಿಮ್ಮನ್ನ ನೀವು ಪ್ರೀತಿ ಮಾಡೋದಕ್ಕೆ. ನೋಡ್ಬೋದು ಆಲ್ಮೋಸ್ಟ್ ಎಲ್ಲದೂ ಕೂಡ ಪಾಸಿಟಿವ್ ಕಾರ್ಡ್ ಬಂದಿದೆ. ದ ಮೆಜಿಷಿಯನ್ ಕಾರ್ಡ್ ಇರಬಹುದು, 10 ಆಫ್ ಪೆಂಟಿಕಲ್ ಆಗಿರಬಹುದು, 5 ದ ಸ್ಟಾರ್ ಕಾರ್ಡ್ ಆಗಿರಬಹುದು. ಸೊ ಆಲ್ಮೋಸ್ಟ್ ನಿಮ್ಮ ಪ್ರೀತಿನ ನೀವು ಅಟ್ರಾಕ್ಟ್ ಮಾಡುವಂತ ಕೆಪಾಸಿಟಿ ನಿಮಗಿದೆ. ಫಸ್ಟ್ ನಿಮ್ಮಿಂದ ಸ್ಟಾರ್ಟ್ ಮಾಡಿ, ನಿಮ್ಮನ್ನ ನೀವು ಪ್ರೀತಿ ಮಾಡೋದ್ರಿಂದ ಸ್ಟಾರ್ಟ್ ಮಾಡಿ. ಓಕೆ, ಸೊ ಇಲ್ಲಿ ಬ್ಯೂಟಿಫುಲ್ ಆಗಿರುವಂತಹ ಎನರ್ಜಿ ನಿಮಗೋಸ್ಕರನೇ ಈ ಒಂದು ಬ್ಯೂಟಿಫುಲ್ ಆಗಿರುವಂತಹ ಎನರ್ಜಿ ಬಂದಿರುವಂತದ್ದು. ಓಕೆ, ಇಲ್ಲಿ ನಿಮಗೆ ಫಸ್ಟ್ ಹೀಲಿಂಗ್ ಮೆಸೇಜ್, ಇಲ್ಲಿ ಟ್ಯಾರೋ ಕಾರ್ಡ್ಸ್ ಇಂದ ಸಿಗ್ತಿರುವಂತಹ ಮೆಸೇಜ್ ಬಂದು,
ನಿಮ್ಮ ಮನಸ್ಸಲ್ಲಿ ಇದ್ದಂತಹ ಒಂದು ಪಾಸ್ಟ್ ಪೇನ್ ಏನಿತ್ತು, ಹಳೆಯ ನೋವು ಏನಿತ್ತು, ಮೃದುವಾಗಿ ಕರಗ್ತಾ ಇದೆ ಮುಂದಿನ ದಿನದಲ್ಲಿ. ಇದು ಒಂದು ನಿಮಗೆ ಯೂನಿವರ್ಸ್ ನ ಸಿಗ್ತಿರುವಂತಹ ಬಿಗ್ ಸರ್ಪ್ರೈಸ್. ಓಕೆ, ಈ ಪ್ರೀತಿಯಲ್ಲಿ ಸಿಗ್ತಿರುವಂತಹ ಬಿಗ್ ಸರ್ಪ್ರೈಸ್ ನಿಮಗಿದು. ನಿಮ್ಮ ಮನಸ್ಸಲ್ಲಿರುವಂತಹ ನೋವು ತನ್ನಷ್ಟಕ್ಕೆ ತಾನಾಗಿ ಹೀಲ್ ಆಗ್ತಾ ಇರುವಂತದ್ದು, ಹೀಲಿಂಗ್ ಮೆಸೇಜ್ ನಿಮಗೆ ಯೂನಿವರ್ಸಿನ ಸಿಗ್ತಾ ಇದೆ. ನಿಮ್ಮನ್ನ ನೀವು ದೋಷ ಮಾಡ್ತಿರೋದು, ದಟ್ ಮೀನ್ಸ್ ದೋಷ ಅಂದ್ರೆ ದ್ವೇಷ ಮಾಡ್ತಾ ಇರುವಂತದ್ದು. ಓಕೆ, ನಿಮ್ಮನ್ನ ನೀವು ದ್ವೇಷ ಮಾಡ್ತಿರುವಂತಹ ಆ ಒಂದು ಸೈಕಲ್ ಚಕ್ರ ಏನಿತ್ತು ಅದು ಮುಗಿತಾ ಇದೆ, ದಿ ಎಂಡ್ ಆಗ್ತಾ ಇದೆ. ನನಗ್ ಪ್ರೀತಿ ಸಿಗೋದೇ ಇಲ್ಲ ಅನ್ನುವಂತ ನಂಬಿಕೆ ಮುರಿತಾ ಇದೆ. ಓಕೆ, ಸೊ ಪ್ರೀತಿನೇ ಸಿಗಲ್ಲ, ನನ್ನ ಲೈಫಲ್ಲಿ ಪ್ರೀತಿ ಇಲ್ಲ, ನಮ್ದವರೆಲ್ಲ ಮೋಸ ಮಾಡ್ತಾರೆ. ಸೊ ಈ ತರದೆಲ್ಲ ನಿಮ್ಮ ಮೈಂಡ್ ಅಲ್ಲಿ ಏನಿತ್ತು, ಆ ಬ್ಲಾಕೇಜಸ್ ಏನಿತ್ತು ಅದೆಲ್ಲದೂ ಕೂಡ ಕ್ಲಿಯರ್ ಆಗ್ತಿದೆ. ಈ 3 ವಿಷಯಗಳು ನಿಮ್ಮ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ಬರ್ತಿರುವಂತಹ ಯೂನಿವರ್ಸ್ನ ಸಿಗ್ತಿರುವಂತಹ ಸರ್ಪ್ರೈಸ್ ಆಗಿರುವಂತಹ ಗಿಫ್ಟ್ ಇದು. ತುಂಬಾನೇ ಅತ್ಯಮೂಲ್ಯವಾಗಿರುವಂತಹ ಗಿಫ್ಟ್ ಇದು. ಓಕೆ, ಸೊ ನೀವು ಈಗ ಪ್ರೀತಿಗೆ ಯೋಗ್ಯರಾಗಿದ್ದೀರಾ ಅನ್ನೋದನ್ನ ಯೂನಿವರ್ಸ್ ಒಪ್ಕೊಂಡಿದೆ. ಸೊ ಯೂನಿವರ್ಸ್ ನೀವು ಪ್ರೀತಿಗೆ ಯೋಗ್ಯರು ಅಂತ ಗೊತ್ತಾದ್ಮೇಲೆ ನೀವು ಅನ್ಕೊಂಡಿರುವಂತ ಪ್ರೀತಿ ಅಥವಾ ನಿಮಗ್ ಬೇಕು ಅಂತ ನೀವು ಮ್ಯಾನಿಫೆಸ್ಟ್ ಮಾಡ್ತಿರುವಂತ ಪ್ರೀತಿ ಆಟೋಮೆಟಿಕಲಿ ಸಿಗ್ಲೇಬೇಕು. ಬಿಲೀವ್, ಇದನ್ನ ಟ್ರಸ್ಟ್ ಮಾಡಿ, ಖಂಡಿತವಾಗಿಯೂ ನಿಮ್ಮ ಪ್ರೀತಿ ನಿಮಗೆ ಸಿಗತ್ತೆ. ಯಾವ ರೀತಿಯಾಗಿ ನಿಮ್ಮನ್ನ ನೀವು ಪ್ರೀತಿ ಮಾಡಿದಂತಹ ಕ್ಷಣದಿಂದ. ಸೊ ಫಸ್ಟ್ ನಿಮ್ಮಿಂದ ಪ್ರಾರಂಭ ಮಾಡಿ, ಆಟೋಮೆಟಿಕಲಿ ಈ ಎಲ್ಲಾ ಎನರ್ಜಿಗಳು ನಿಮಗೆ ಖಂಡಿತವಾಗಿಯೂ ರಿಯಲ್ ಆಗಿ ನೀವು ನೋಡ್ತೀರಾ. ಓಕೆ, ಸೊ ಇಲ್ಲಿ ಬರ್ತಾ ಇರುವಂತಹ ಇನ್ನೊಂದು ಎನರ್ಜಿ ಬಂದು, ಓಕೆ ಎಸ್, ಇಲ್ಲಿ ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಮೊದಲನೇದಾಗಿ ಬರ್ತಿರುವಂತದ್ದು, ನೀವು ನಿಮ್ ಪರ್ಸನಿಗೋಸ್ಕರ ಕಾಯ್ತಾ ಇದ್ದೀರಾ ಅಲ್ವಾ? ಸೊ ಇಲ್ಲಿ ನೀವು ನಿಮ್ ಪರ್ಸನಿಗೋಸ್ಕರ ಕಾಯ್ತಾ ಇರೋದಲ್ಲ, ಯಾರೋ ನಿಮಗೋಸ್ಕರ ಕಾಯ್ತಾ ಇದ್ದಾರೆ. ಓಕೆ, ಸೊ ಇದು ಒಂದು ನಿಮಗೆ ಸಿಗ್ತಿರುವಂತಹ ಬ್ಯೂಟಿಫುಲ್ ಮೆಸೇಜ್ ಆಗಿದೆ ಯೂನಿವರ್ಸ್ ಇಂದ. ಓಕೆ, ಸೊ ಆ ಕನೆಕ್ಷನ್ ನಿಮ್ಮ ಪರ್ಸನ್ ಮಧ್ಯ ಈಗ ನೋ ಕಾಂಟ್ಯಾಕ್ಟ್ ಅಲ್ಲಿ ಇರಬಹುದು, ನಿಮ್ಮ ನಂಬರ್ನ ಬ್ಲಾಕ್ ಮಾಡಿರ್ಬೋದು, ಅಥವಾ ನೀವಿಬ್ರು ದೂರನೇ ಇರಬಹುದು. ಬಟ್ ಕನೆಕ್ಷನ್ ಅಲ್ಲಿ ಇದ್ರು, ಕಾಂಟ್ಯಾಕ್ಟ್ ಅಲ್ಲಿ ಇದ್ರು ಅಷ್ಟೊಂದು ಮಾತುಕತೆ ಇಲ್ಲದೆ ಇರಬಹುದು ಇಬ್ರಲ್ಲೂ ಕೂಡ, ಅಷ್ಟೊಂದು ಮುಂಚಿನ ಹಾಗೆ ಅನ್ಯೋನ್ಯತೆ ಇಲ್ಲದೆ ಇರಬಹುದು. ಆದ್ರೆ ಆ ಎಲ್ಲ ಅನ್ಯೋನ್ಯತೆಗಳಿಗೆ ಕಾರಣವಾದಂತಹ, ಅಂದ್ರೆ ಆ ಬಿಟ್ಟು ಹೋಗೋದಿಕ್ಕೆ, ಬ್ರೇಕ್ ಆಗೋದಿಕ್ಕೆ ಆದಂತಹ ಕಾರಣಗಳೆಲ್ಲವೂ ಕೂಡ ದೂರ ಆಗ್ತಿದೆ, ನಿಮ್ಮಿಂದ ದೂರ ಸರಿತಾ ಇದೆ. ಓಕೆ, ಈ ಕನೆಕ್ಷನ್ ಒಂದು ಕ್ಲಿಯರ್ ಆಗಿ ಆಗ್ತಾ ಇದೆ. ನಿಮ್ಮಿಬ್ರ ಮಧ್ಯೆ ಇರುವಂತಹ ಸೋಲ್ ಕನೆಕ್ಷನ್ ಇರ್ಬೋದು, ಸೋಲ್ ಬಾಂಡಿಂಗ್ ಆಗಿರ್ಬೋದು, ಅದು ಕ್ಲಿಯರ್ ಆಗ್ತಾ ಇದೆ. ಕ್ಲಿಯರ್ ಆಗಿ ನಿಮ್ಮ ಪರ್ಸನ್ ಇಂದ ಬರ್ತಿರುವಂತ ಎನರ್ಜಿ ಇದಾಗಿದೆ. ಅವರ ಗೊಂದಲಗಳೆಲ್ಲದೂ ಕೂಡ ಮುಗಿತಿರುವಂತಹ ಒಂದು ಎನರ್ಜಿ ಬರ್ತಿದೆ ಇಲ್ಲಿ. ಈ ಪ್ರೀತಿ ಎಸ್ ಅನ್ನುವಂತಹ ಒಂದು ಹಂತಕ್ಕೆ ಮುಂದಿನ ದಿನದಲ್ಲಿ ನೋಡ್ತಾ ಇದ್ದೀರಾ. ಇದು ನಿಮಗೆ ಸರ್ಪ್ರೈಸ್ ಆಗಿ ಸಡನ್ ಆಗಿ ನಿಮಗೆ ಲೈಫಿಗೆ ಸಿಗ್ಬಹುದು ಅನ್ನೋಂಥ ಒಂದು ಎನರ್ಜಿ ಇದೆ. ಕೆಲವೊಬ್ಬರಿಗೆ ಇದು ಈ ವ್ಯಾಲೆಂಟೈನ್ಸ್ ಡೇಗೆ ಸರ್ಪ್ರೈಸ್ ಆಗಿ ನಿಮ್ಮ ಪರ್ಸನ್ ಇಂದ ಸಿಗ್ಬಹುದು. ಅಷ್ಟ್ರ ಒಳಗಡೆನು ಈ ಒಂದು ಫೆಬ್ರವರಿ 14 ಅನ್ನೋದ್ರ ಒಳಗಡೆನು ನಿಮಗೆ ಈ ಎಲ್ಲಾ ವಿಷಯಗಳು ನಿಮ್ಮ ಲೈಫಲ್ಲಿ ನಡೆಯುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ ಇಲ್ಲಿ. ಸೊ ನೀವು ಎನರ್ಜಿನ ರಿಸೀವ್ ಮಾಡ್ಕೊಳ್ಲಿಕ್ಕೆ, ನಿಮ್ಮ ಮೈಂಡಿನ ಪಾಸಿಟಿವ್ ಆಗಿ ಇಟ್ಕೊಳ್ಲಿಕ್ಕೆ ಬೇಕಾಗಿರೋದನ್ನ ನೀವೇನ್ ಮಾಡ್ಬೇಕು ಅದನ್ನ ಬಗ್ಗೆ ನೀವು ಗಮನವನ್ನ ಕೊಡಿ ಫಸ್ಟ್ ಆಫ್ ಆಲ್. ಓಕೆ, ಇಲ್ಲಿ ಹೊಸ ಪ್ರಾರಂಭ ಅನ್ನುವಂಥದ್ದಾಗಿರ್ಲಿ ಅಥವಾ ಒಂದು ಹೊಸ ಅಧ್ಯಾಯ ಅನ್ನುವಂಥದ್ದನ್ನ ಪ್ರಾರಂಭ ಮಾಡೋದಿಕ್ಕೆ ನೀವು ಕೂಡ ರೆಡಿ ಆಗಿದ್ದೀರಾ, ನಿಮ್ಮ ಪರ್ಸನ್ ಕೂಡ ಅಲ್ಲಿ ರೆಡಿಯಾಗಿ ಇರುವಂತಹ ಒಂದು ಎನರ್ಜಿ ಬರ್ತಿದೆ. ದಟ್ ಮೀನ್ಸ್ ಅವರು ಕೂಡ ಓವರ್ ಆಲ್ ಆಗಿ ಟ್ರಾನ್ಸ್ಫಾರ್ಮೇಶನ್ ಆಗಿರುವಂತಹ ಒಂದು ಎನರ್ಜಿ ಇಲ್ಲಿ ಸ್ಟ್ರಾಂಗ್ ಆಗಿ ಬರ್ತಾ ಇದೆ. ಓಕೆ ಓಕೆ ಈ ವ್ಯಾಲೆಂಟೈನ್ಸ್ ಡೇ ಏನಿದೆ, ನಿಮ್ಮ ಮನಸ್ಸನ್ನ ಖಾಲಿ ಮಾಡೋದಿಕ್ಕಲ್ಲ, ಅದು ನಿಮ್ಮ ಪ್ರೀತಿಯಿಂದ ತುಂಬಿರತ್ತೆ. ಡೋಂಟ್ ವರಿ, ಚಿಂತೆ ಮಾಡ್ಬಿಡಿ ಯಾವುದೇ ಕಾರಣಕ್ಕೂ. ಆ ಚಿಂತೆಯಿಂದ ಹೊರಗೆ ಬನ್ನಿ. ಸೊ ಸರ್ಪ್ರೈಸ್ ನ ರಿಸೀವ್ ಮಾಡ್ಕೊಳ್ಲಿಕ್ಕೆ ರೆಡಿಯಾಗಿ. ನೋಡಿ ಯಾವ ತರ ಕಾರ್ಡ್ ಇದೆ ನೋಡಿ, ಇದು ಫಸ್ಟ್ ಬಂತು, ಇದನ್ ಸೆಕೆಂಡ್, ಇದು ಥರ್ಡ್. ಓಕೆ, ಸೊ ಈ ಸರ್ಪ್ರೈಸ್ ನ ರಿಸೀವ್ ಮಾಡ್ಕೊಳ್ಬೇಕಂತ ಹೇಳಿದ್ರೆ ಈ ಒಂದು ಸ್ಯಾಡ್ ಮೂಮೆಂಟ್ ನ ಅಥವಾ ಅಯ್ಯಯ್ಯೋ ಅಂತ ಗೋಳಾಕೋದನ್ನ ಮೊದಲು ಬಿಡಿ. ಆಟೋಮೆಟಿಕ್ ದ ಸನ್ ಅಂತ ಹೇಳಿದ್ರೆ ಒಂದು ಹೊಸ ಪ್ರಾರಂಭ, ಹೊಸ ಅಧ್ಯಾಯ ಪ್ರಾರಂಭ ಆಗುವಂಥದ್ದು. ಓಕೆ,
ಪ್ರೀತಿಯಿಂದ ಖಂಡಿತವಾಗಿಯೂ ಈ ವ್ಯಾಲೆಂಟೈನ್ಸ್ ಡೇ ತುಂಬಿರತ್ತೆ. ಡೋಂಟ್ ವರಿ, ಬಿ ಹ್ಯಾಪಿ. ಓಕೆ, ಸೊ ಇದಕ್ಕೆ ಒಂದೇ ಒಂದು ಏಂಜಲ್ ಕಾರ್ಡ್ ಮೆಸೇಜ್ನ ತೆಗಿಯೋಣ. ಏನ್ ಬರ್ತಿದೆ ರೊಮ್ಯಾಂಟಿಕ್ ಏಂಜಲ್ ಕಡೆಯಿಂದ, ಏನ್ ಸಂದೇಶ ಸಿಗ್ತಾ ಇದೆ ಅನ್ನೋದನ್ನ ಚೆಕ್ ಮಾಡೋಣ. ಒಂದೇ ಒಂದು ಮೆಸೇಜ್ ತೆಗಿತೀನಿ, ಏನ್ ಬರುತ್ತೆ. Oh my God, 1 minute. ಸೊ ಇನ್ನೊಂದ್ಸಲ ಶಫಲ್ ಮಾಡ್ತೀನಿ. ಐ ಥಿಂಕ್ ನಂಗೆ ಆ ಮೆಸೇಜ್ನ ತಗೊಳ್ಬೇಕಂತ ಅನ್ನಿಸ್ತಾ ಇಲ್ಲ, ಸೊ ಹಾಗಾಗಿ ಅಷ್ಟೇ. Okay, nice. Children, you deserve love. See? Okay, you deserve love. Okay, children ಅಂತ ಮೆಸೇಜ್ ಕೂಡ ಬರ್ತಿದೆ. ಹೀಲಿಂಗ್ ಫ್ಯಾಮಿಲಿ ಇಶ್ಯೂಸ್. ನೈಸ್. ಫ್ಯಾಮಿಲಿ ಇಶ್ಯೂಸ್ ಎಲ್ಲ ಏನು ನಡೀತಾ ಇತ್ತು ನಿಮ್ಮ ಪ್ರೀತಿ ಜೀವನದಲ್ಲಿ, ಅದೆಲ್ಲದೂ ಕೂಡ ಹೀಲ್ ಆಗ್ತಾ ಇದೆ. ಫ್ಯಾಮಿಲಿಯಲ್ಲಿ ಕೂಡ ಆ ಇಶ್ಯೂಸ್ ಏನಿದೆ ಅದು ಕ್ಲಿಯರ್ ಆಗ್ತಾ ಇರುವಂಥದ್ದು, ಹೀಲ್ ಆಗ್ತಾ ಇರುವಂಥದ್ದು. ಯು ಡಿಸರ್ವ್ ಲವ್ ಆ್ಯಂಡ್ ಚಿಲ್ಡ್ರನ್ ಬರ್ತಾ ಇದೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಈ ಒಂದು ರೀಡಿಂಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನಾಳೆ ರೀಡಿಂಗಲ್ಲಿ ನಾನು ಸಿಗ್ತೀನಿ. ಅಲ್ಲಿವರೆಗೆ ಪ್ರತಿಯೊಬ್ಬರು ಕೂಡ ಈ ಒಂದು ರೀಡಿಂಗಿಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ಇನ್ನಷ್ಟು ಪಾಸಿಟಿವ್ ರೀಡಿಂಗ್ನ ನಿಮ್ಮ ಎದುರಿಗೆ ತರೋದಕ್ಕೆ ಅನುಕೂಲ ಆಗುತ್ತೆ. ಓಕೆ, ಸೊ ಪ್ರತಿಯೊಬ್ಬರು ಕೂಡ ಸರ್ಪ್ರೈಸ್ ಅಂತ ಹೇಳಿ ರೆಡ್ ಹಾರ್ಟ್ ಮಾರ್ಕ್ನ ಹಾಕಿ ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ಹಾಗೆಯೇ ಇವತ್ತಿನ ದಿನ ಯಾರೆಲ್ಲ ಬರ್ತ್ಡೇನ ಆಚರಿಸ್ಕೊಳ್ತಾ ಇದ್ದೀರಾ ನಿಮ್ಮೆಲ್ಲರಿಗೂ ಕೂಡ ಹ್ಯಾಪಿ ಬರ್ತ್ಡೇ. ಹಾಗೆಯೇ ಯಾರೆಲ್ಲ ಮ್ಯಾರೇಜ್ ಆ್ಯನಿವರ್ಸರಿನ ಸೆಲೆಬ್ರೇಟ್ ಮಾಡ್ಕೊಳ್ತಾ ಇದ್ದೀರಾ ನಿಮಗೂ ಕೂಡ ಹ್ಯಾಪಿ ಆ್ಯನಿವರ್ಸರಿ. ನಿಮ್ಮೆಲ್ಲರ ಪ್ರೀತಿ, ನಿಮ್ಮೆಲ್ಲರ ವಿಶಸ್ ಆದಷ್ಟು ಬೇಗ ನೆರವೇರಲಿ ಅಂತ ಹೇಳಿ ಬ್ಲೆಸ್ ಮಾಡ್ತಾ, ಹೀಲ್ ಮಾಡ್ತಾ ನಾಳೆ ರೀಡಿಂಗಲ್ಲಿ ನಾನು ಸಿಗ್ತೀನಿ. ಅಲ್ಲಿಯವರೆಗೆ ನಿಮ್ಮೆಲ್ಲರ ಪ್ರೀತಿಗೆ ಐ ಆಮ್ ವೆರಿ ವೆರಿ ಥ್ಯಾಂಕ್ಫುಲ್ ಆ್ಯಂಡ್ ಗ್ರೇಟ್ಫುಲ್. ಪ್ರೀತಿ ಸದಾ ಹೀಗೆ ಇರಲಿ ಅಂತ ಹೇಳ್ತಾ ಲಾಟ್ಸ್ ಆಫ್ ಲವ್. ಥ್ಯಾಂಕ್ ಯು ಸೋ ಮಚ್.